ನೋವು, ಬಡವರು, ದೀನದಲಿತರು, ಹಿಂದುಳಿದ ವರ್ಗದವರ ನೋವು ಅರ್ಥ ಮಾಡ್ಕೊಂಡಿದ್ದಾರೆ. ಯಾರು ಜನಸಾಮಾನ್ಯರಲ್ಲಿ ಬೆರೀತಾರೋ ಅಂತವ್ರಿಗೆ ಅವಕಾಶ ಮಾಡಿಕೊಡಿ. 5 ವರ್ಷಕ್ಕೊಮ್ಮೆ ಬಂದು ಚುನಾವಣೆಗೆ ನಿಂತು ಮತ್ತೆ ಜನರ ಕೈಗೆ ಸಿಗ್ತಿರೋನ್ನ ಈ ಬಾರಿ ಧಿಕ್ಕರಿಸಿ ಬಹಿಷ್ಕರಿಸಿ ಅಂತ ಹೇಳ್ತಾರೆ. ಈ ಮುಖಾಂತರ ನಿಮ್ಮಲ್ಲಿ ವಿನಮ್ರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಒಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೇಯಸ್ ಪಟೇಲ್ಗೆ ಅವಕಾಶ ಮಾಡಿಕೊಡಿ. ಮತದಾರರ ಪ್ರಭುಗಳು ಅಧಿಕಾರ ಕೊಟ್ಟು ಗೊತ್ತು, ಅಧಿಕಾರ ಕಿತ್ಕೊಂಡು ಗೊತ್ತು. ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೇಯಸ್ ಪಟೇಲ್ಗೆ ಮತ ಕೊಡಿ. ನಾನು ಅಭಿವೃದ್ಧಿ ಮಾಡಲಿಲ್ಲ, ನಿಮ್ ಜನಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ಖಂಡಿತವಾಗಿ ನೀವು ಶಿಕ್ಷೆ ಕೊಡಿ. ಆ ಶಿಕ್ಷೆ ತಗೊಳ್ಳೋಕೆ ಖಂಡಿತವಾಗಿ ನಾನು ಸಿದ್ಧರಿದ್ದೇನೆ. ಒಮ್ಮೆ ನಂಬಿಕೆ, ಒಂದು ಭರವಸೆ, ಒಂದು ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ, ಶ್ರೇಯಸ್ ಪಟೇಲ್ ಮೇಲೆ ಇಡಿ. ಭಗವಂತ ನಾನೇ ಚನ್ನಕೇಶ್ವರ ಸಮಿತಿಯ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. 5 ವರ್ಷ ಕಾಯ ವಾಚ ಮನಸ ಅಭಿವೃದ್ಧಿ ಪಡಿಸಕ್ಕೆ ನಿಮ್ ಜೊತೆ, ನಿಮ್ ಮನೆ ಮಗ, ನಿಮ್ ಸೇವಕ, ಒಬ್ಬ ನಿಮ್ ಮನೆ ಕೂಲಿಗಾರ ನಾನು ಕೆಲಸ ಮಾಡ್ತೀನಿ. ಒಂದು ಬಾರಿ ನಮ್ಮನ್ನ ಗುರುತಿಸಿ ಬೆಳೆಸಿ ಅವಕಾಶ ಮಾಡ್ಕೊಡಿ ಅಂತ ನಾನು ನಿಮ್ಮನ್ನು ವಿನಪೂರ್ವಕವಾಗಿ ಕೇಳ್ಕೊಂತೀನಿ. ಯಾಕಂತ ಹೇಳಿದ್ರೆ ಈ ಚುನಾವಣೆ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಮಗೆ ಎಲ್ಲರಿಗೂ ಪ್ರತಿಷ್ಠೆಯ ಪ್ರಶ್ನೆ. ಮಾಡು ಇಲ್ಲ ಮಡಿ ಅನ್ನೋ ಚುನಾವಣೆಗೆ ಈ ಲೋಕಸಭೆ ಚುನಾವಣೆ. ಹಾಸನ ಕ್ಷೇತ್ರಕ್ಕೆ 24ನೇ ಚುನಾವಣೆ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯ ಹಾಸನ ಜಿಲ್ಲೆ ನೋಡ್ಬೇಕು ಅಂತ ಹೇಳಿದ್ರೆ ನೀವು ನಮ್ಗೆಲ್ಲ ಒಟ್ಟಾಗಿ ಕಾಂಗ್ರೆಸ್ ಪಕ್ಷ ನಾವು ಗೆಲ್ಲಿಸ್ಕೊಳ್ಳಬೇಕು. ನೀವು ಶ್ರೇಯಸ್ ಪಟೇಲ್ ಆಗ್ಬೇಕು, ನೀವು ಕಾಂಗ್ರೆಸ್ ಅಭ್ಯರ್ಥಿ ಆಗ್ಬೇಕು. ಖಂಡಿತ ಜೂನ್ 4ನೇ ತಾರೀಕು 99ರ ಇತಿಹಾಸ ಮರುಕಳಿಸುತ್ತೆ. ನಾವು ಗೆಲ್ತೀವಿ. ಅಲ್ಲಿವರೆಗೂ ಯಾರು ನಾವು ಮೈ ಮರಿಬಾರ್ದು. ಪ್ರತಿ ಬೂತ್ ಮಟ್ಟದಲ್ಲಿ ನಾನು ಅಭ್ಯರ್ಥಿ, ನಾನು ಶ್ರೇಯಸ್ ಪಟೇಲ್ ಅಂತ ಕೆಲಸ ಮಾಡಿ ನಿಮಗೆ ಬಂಧು ಬಾಂಧವರು, ಸ್ನೇಹಿತರು, ನೆಂಟರಿಷ್ಟರು ಎಲ್ಲೆಲ್ಲಿ ಇರ್ತಾರೆ ಅವ್ರೆಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ. ಯಾಕೆ ಕಾಂಗ್ರೆಸ್ ಕೊಡಬೇಕು, ಯಾಕೆ ಶ್ರೇಯಸ್ ಪಟೇಲ್ ಕೊಡಬೇಕು, ಏನ್ ಅನ್ಯಾಯ ಆಗಿದೆ ಶ್ರೇಯಸ್ ಪಟೇಲ್ ಅವ್ರ ಕುಟುಂಬಕ್ಕೆ ಅನ್ನೋದನ್ನ ದಯಮಾಡಿ ಮನಗಣಿಸಿ. ಖಂಡಿತವಾಗಿಯೂ ನಾವು ಗೆಲ್ತೀವಿ. ನಿಮ್ ಜೊತೆ 5 ವರ್ಷ ಕೆಲಸ ಮಾಡಕ್ಕೆ ನಾನು ಇರ್ತೀನಿ. ಜೊತೆಗೆ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ಒಂದು ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಅತಿ ಯಶಸ್ವಿಯಾಗಿ 5 ಗ್ಯಾರಂಟಿಗಳು ಯಶಸ್ವಿಯಾಗಿದೆ. ಅದನ್ನ ಜನರಿಗೆ ಮುಟ್ಟಿಸಿ, ಜನರಿಗೆ ತಿಳಿಸಿ ಖಂಡಿತವಾಗಿಯೂ ನಾವು ಮತವಾಗಿ ಪರಿವರ್ತಿಸಬೇಕು. ಈ ಚುನಾವಣೆ ಇರೋದು ಕಾರ್ಯಕರ್ತರ ಕೈಯಲ್ಲಿ, ನಿಮ್ ಕೈಯಲ್ಲಿ. ದಯಮಾಡಿ ಎಲ್ಲ ಒಮ್ಮತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲಿರಲಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.